ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣಾಯ ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 4ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ನಿನ್ನೆಯವರೆಗೂ 3ನೆಯ ಅಧ್ಯಾಯವನ್ನು ಸಂಪೂರ್ಣ ಮಾಡಿದ್ದೇವೆ. ಇಂದಿನಿಂದ 4ನೆಯ ಅಧ್ಯಾಯ. ಈ 4ನೆಯ ಅಧ್ಯಾಯದ ಮೊದಲನೆಯ ಶ್ಲೋಕವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಅದರ ಪೂರ್ಣ ವಿವರವನ್ನು ಒಮ್ಮೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಂದಿನ ದಿನ ನಾವು ಮಾಡೋಣ. ನಾವು ಹಿಂದಿನ ದಿನ 3ನೆಯ ಅಧ್ಯಾಯವನ್ನು ಸಂಪನ್ನ ಮಾಡಿದ್ವಿ. ಈ 3ನೆಯ ಅಧ್ಯಾಯದ ಹೆಸರು ಕರ್ಮಯೋಗ. 4ನೆಯ ಅಧ್ಯಾಯದ ಹೆಸರು ಜ್ಞಾನಯೋಗ. ಒಂದೇ ಒಂದು ಅಧ್ಯಾಯದ ಬದಲಾವಣೆಯಿಂದ ಇಡೀ ಯೋಗದ ಹೆಸರೇ ಬದಲಾವಣೆ ಆಗ್ತಾ ಇದೆ ನೋಡಿ. ನಾವು ಕರ್ಮಯೋಗದಿಂದ ಮುಂದೆ ಜ್ಞಾನಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕರ್ಮಯೋಗದ ಬಗ್ಗೆ ಅಥವಾ ಜ್ಞಾನಯೋಗದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ 2 ಪದಗಳಲ್ಲೂ ಇರುವಂಥ ಒಂದು ಸಾಮಾನ್ಯ ಪದ ಅಂದರೆ ಅದು ಯೋಗ. ಸಾಮಾನ್ಯ ಪದ ಅಂಥೇಳಿ ಹೇಳಿಸ್ಕೊಳ್ತೆ ಅದು ಅಸಾಮಾನ್ಯವಾದ ಅರ್ಥವನ್ನು ಒಳಗೊಂಡಿರುವಂಥ ಅಪೂರ್ವವಾದಂಥ ಪದ ಯೋಗ. ಯೋಗ ಎಂಬ ಶಬ್ದಕ್ಕೆ ಯಾವುದು ಕೆಳಮಟ್ಟದಲ್ಲಿರುತ್ತದೋ ಅದನ್ನು ಉನ್ನತ ಮಟ್ಟಕ್ಕೆ ಏರಿಸುವಂತಹ ಒಂದು ವಿಧಾನ ಯಾವುದಿದೆಯೋ ಅದನ್ನು ನಾವು ಯೋಗ ಅಂತೇಳಿ ಹೇಳಬಹುದು. ನಮ್ಮೊಳಗಿರುವಂತಹ ಕೀಳ್ಮಟ್ಟದ ಮನಸ್ಸಿಗೆ ಸರಿಯಾದ ತಿಳಿವಳಿಕೆಯನ್ನು ಕೊಟ್ಟು ಅದು ಉನ್ನತ ಮಟ್ಟದ ಬದುಕನ್ನು ಬಾಳುವಂತೆ ಮಾಡುವಂಥ ಯಾವ ವಿಧಾನವಾದರೂ ಸರಿಯೇ ಅದನ್ನು ಯೋಗ ಅಂಥೇಳಿ ಕರೀತಾರೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಬದಲಾವಣೆಗಳು ಜೀವನದಲ್ಲಿ ಆದಾಗ, ಒಳ್ಳೆಯ ಘಟನೆಗಳು ಸಂಭವಿಸಿದಾಗ, ಅಥವಾ ಯಾವುದೋ ಒಂದು ವಸ್ತು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಮ್ಮನ್ನು ಬಂದು ತಲುಪಿದಾಗ ಬೇರೆಯವರು ಅಥವಾ ನಮ್ಮ ಬಂಧು ಬಾಂಧವರು ಮತ್ತು ಸ್ನೇಹಿತರು ಹೇಳಿರುವಂಥ ಮಾತನ್ನು ನೀವು ಗಮನಿಸಬಹುದು. ಏನು ಯೋಗನಪ್ಪ ನಿಂದು, ಏನು ಯೋಗ ಗಳಿಸ್ಬಿಟ್ಟಿದ್ಯಾ ನೀನು ಅಂಥೇಳಿ ಹೇಳ್ತಾರೆ. ಅಂದರೆ ಯಾವುದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೋ, ಯಾವಾಗ ಒಳ್ಳೆಯ ವಸ್ತುಗಳು, ಒಳ್ಳೆಯ ಸಂಗತಿಗಳು, ಒಳ್ಳೆಯ ಘಟನೆಗಳು, ಒಳ್ಳೆಯ ವ್ಯಕ್ತಿಗಳು ನಮ್ಮ ಪಾಲಿಗೆ ಬರ್ತಾರೋ ಆಗೆಲ್ಲ ನಮಗೆ ಅದು ಯೋಗವೇ. ಹಾಗಾಗಿ ಕತ್ತಲೆಯ ಬದುಕಿನಿಂದ ಬೆಳಕಿನ ಬದುಕಿಗೆ ಸಾಗುವುದೇ ಒಂದು ಯೋಗ. ಕಾರ್ಯಗಳನ್ನು, ಕೆಲಸಗಳನ್ನು, ಕರ್ಮಗಳನ್ನು ಭಗವದರ್ಪಿತವಾಗಿ ಮಾಡುವಂಥದ್ದೇ ಕರ್ಮಯೋಗ. ಅದನ್ನು ಸರಿಯಾಗಿ ತಿಳಿವಳಿಕೆಯನ್ನು ಪಡ್ಕೊಳ್ಳುವಂಥದ್ದೇ ಜ್ಞಾನಯೋಗ. ಅದನ್ನು ಅರ್ಜುನನಿಗೆ ನಾವಿಲ್ಲಿ ಹೋಲಿಸಬೇಕು ಅಂತಂದರೆ ಸಂಪೂರ್ಣವಾಗಿ ಆಯುಧಗಳಿಂದ ಸಜ್ಜಾಗಿದ್ದು ಯುದ್ಧರಂಗದಲ್ಲಿ ಹೆಚ್ಚು ಶಕ್ತಿಯುತವಾದಂತಹ, ಹೆಚ್ಚು ವ್ಯವಸ್ಥಿತವಾದಂತಹ, ಹೆಚ್ಚು ಶತ್ರುಗಳ ಸೇನೆಯನ್ನು ಎದುರಿಸುವುದಕ್ಕೋಸ್ಕರ ಸಿದ್ಧನಾಗಿರುವಂತಹ ಅರ್ಜುನನಿಗೆ ಕೊಟ್ಟಂತಹ ಒಂದು ಸೂಕ್ತ ಉಪದೇಶ ಈ 3ನೆಯ ಅಧ್ಯಾಯದಲ್ಲಿ ಇತ್ತು. ವಾಸ್ತವವಾಗಿ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಯೂ ಕೂಡ ಅವನು ದಡ್ಡನೇ ಇರಲಿ ಅಥವಾ ಪಂಡಿತನೇ ಇರಲಿ, ಜೀವನದಲ್ಲಿ ಅರ್ಜುನನಂತೆ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ನಾವು ಸಿದ್ಧ ಆಗಬೇಕು. ಜೀವನದಲ್ಲಿ ಅರ್ಜುನ ಓಡಿ ಹೋಗೋದಕ್ಕೆ ಬಯಸ್ತಾ ಇದ್ದಾನೆ, ಆದರೆ ಹಾಗೆ ಮಾಡೋದಕ್ಕೆ ಧೈರ್ಯ ಕೂಡ ಇಲ್ಲ. ಬದುಕಿನ ಯುದ್ಧರಂಗದಲ್ಲಿ ಕ್ರಿಯಾತ್ಮಕರಾಗಿ ಬದುಕುವಂತೆ ಕರ್ಮಯೋಗದ ಶಿಕ್ಷಣವು ನಮಗೆ ಸರಿಯಾದ ತರಬೇತಿಯನ್ನು ಕೊಡುತ್ತೆ. ಅದಕ್ಕೋಸ್ಕರವೇ ನಾವು ಕರ್ಮಯೋಗವನ್ನು ತಿಳ್ಕೊಂಡಿದ್ದು. ಇನ್ನು ಮುಂದಿನ ಅಧ್ಯಾಯ ಜ್ಞಾನಯೋಗ. ಪರಮಾತ್ಮನಿಂದ ವಿಶದವಾಗಿ ವಿವರಿಸಲ್ಪಟ್ಟ ಕರ್ಮಯೋಗ
ಅವನದೇ ಹೊಸ ಕಲ್ಪನೆಯೋ ಎಂಬಂತೆ ಅರ್ಜುನನಿಗೆ ಇದೀಗ ಕಾಣ್ತಾ ಇದೆ. ಆದುದರಿಂದ ಒಂದು ಸಂಸ್ಕೃತಿಯ ನಿಜವಾದ ವಿದ್ಯಾರ್ಥಿಯಾದ ಅರ್ಜುನನು ಆ ವಿಷಯಗಳನ್ನು ಸರಿಯಾಗಿ ಒಪ್ಪಲಿಲ್ಲ. ಅದು ಪವಿತ್ರ ವೇದದ ಒಂದು ಜ್ಞಾನವೇ ಹೌದು. ಅಲ್ಲಿ ಹೇಳಿರುವಂತಹ ವಿಷಯಗಳು ಬೇರೆ ಬೇರೆ ಶಬ್ದಗಳ ಮೂಲಕ ವ್ಯಾಖ್ಯಾನ ಆಗ್ತಾ ಇದೆ ಅಷ್ಟೆ. ಆದರೆ ಇಲ್ಲಿ ಅರ್ಜುನ ಮತ್ತೊಂದು ಪ್ರಶ್ನೆಯನ್ನ ಇಡ್ತಾ ಇದ್ದಾನೆ ಕೃಷ್ಣನ ಮುಂದೆ. ಗುರುವು ಸ್ಫೂರ್ತಿಯಿಂದ ಆತ್ಮವಿಕಾಸದ ಹಂತಗಳನ್ನು ಹೇಳುವಾಗ ದಡ್ಡ ಸಾಧಕನು ಆತನು ನುಡಿದ ಶಬ್ದಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾವುದಾದರೊಂದು ಹಂತದಲ್ಲೇ ಕುಳಿತುಕೊಂಡ್ಬಿಡ್ತಾನೆ. ಮುಂದೆ ತಾನು ಮಾಡಬೇಕಾದ ಸಾಧನೆ ಏನೂ ಇಲ್ಲ ಎಂದು ಅವನು ನಿರ್ಣಯಿಸಬಹುದು. ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲೆಂದೇ ಈ 4ನೆಯ ಅಧ್ಯಾಯದಲ್ಲಿ ಜ್ಞಾನ ಯೋಗವನ್ನು ಕೃಷ್ಣ ಆರಂಭಿಸ್ತಾ ಇದ್ದಾನೆ. ಈ ಹೆಬ್ಬಾಗಿಲಿನ ಮೂಲಕವೇ ಎಲ್ಲ ಯಾತ್ರಿಕರು ಆತ್ಮನ ಗುಡಿಯನ್ನು ಸೇರಬೇಕು. ಈ ಹೆಬ್ಬಾಗಿಲಿನ ತನಕ ಸಾಧಕರು ವಿವಿಧ ಮಾರ್ಗಗಳಿಂದ ಬರಬಹುದು. ಆದರೆ ಆತ್ಮನ ದರ್ಶನವಾಗಬೇಕಾದ್ರೆ ಕೊನೆಗೆ ಈ ಪ್ರಮುಖ ಬಾಗಿಲಾಗಿರುವಂತಹ ಜ್ಞಾನ ಮಾರ್ಗದ ಮೂಲಕವೇ ಹೋಗಬೇಕು. ಶ್ರೀಮದ್ ಶಂಕರಾಚಾರ್ಯರ ಪ್ರಕಾರ ಭಗವದ್ಗೀತೆಯ ಪೂರ್ತಿ ಭಗವಂತನ ಉಪದೇಶವೆಲ್ಲ ಈ ಜ್ಞಾನದ ಬಗ್ಗೆಯೇ ಆಗಿದೆ. ಯಾವ ಗುರುವಾದರೂ ಕೂಡ ಪ್ರಾಪಂಚಿಕ ಜ್ಞಾನವನ್ನು ವಿದ್ಯಾರ್ಥಿಗೆ ಮನದಟ್ಟಾಗುವಂತೆ ಹೇಳಬಹುದು. ಅಂತಹ ವಿದ್ಯಾರ್ಥಿಗೆ ಗುರುಗಳ ಬಗ್ಗೆ ಗೌರವ ಮತ್ತು ಅವರು ಹೇಳುವ ವಿಷಯದ ಬಗ್ಗೆ ಪೂರ್ಣ ಶ್ರದ್ಧೆ ಇರಬೇಕಾದ ಅವಶ್ಯಕತೆಯೇ ಇಲ್ಲ. ಅಂತಹ ವೇಳೆಯಲ್ಲಿ ಗುರುವು ಕೇವಲ ಬೋಧನೆಯ ಉಪಕರಣ ಆಗ್ತಾನೆ ಅಷ್ಟೆ. ಹೀಗೆ ಇಂದಿನ ಕಾಲೇಜಿನ ಪ್ರಾಚಾರ್ಯರು ತರಗತಿಯಲ್ಲಿರುವಂತಹ ಕಪ್ಪು ಹಲಗೆ ಇಲ್ಲವೇ ಮೇಜು ಕುರ್ಚಿಗಳಂತೆ ಮಾತನಾಡುವ ಉಪಕರಣಗಳಾಗಿದ್ದಾರೆ ಅಷ್ಟೆ. ಆದರೆ ವಿದ್ಯಾರ್ಥಿಯು ನಮ್ಮ ಸಂಸ್ಕೃತಿ ಮತ್ತು ನೀತಿ ನಿಯಮಗಳ ಮೌಲ್ಯಗಳನ್ನು ಕಲ್ತ್ಕೊಳ್ಬೇಕಾದ್ರೆ ಅವನು ಗೌರವದಿಂದ, ಭಕ್ತಿಯಿಂದ ಮತ್ತು ಸ್ನೇಹ ಭಾವದ ಮೂಲಕ ಗುರುವನ್ನು ಕಾಣಬೇಕು. ಈ ಭಾವನೆಗಳಿಂದಲೇ ಗುರುಗಳನ್ನು ಭಾವಿಸಬೇಕು. ಈ ರೀತಿಯಿಂದ ಮನಸ್ಸು ಶುದ್ಧಗೊಳ್ಳುತ್ತೆ. ವಿನಯ, ನಮ್ರತೆ ಮತ್ತು ಸಹಿಷ್ಣುತೆ ಎಲ್ಲವೂ ಶಿಷ್ಯನಲ್ಲಿ ಬೆಳೆದು ಬರುತ್ತೆ. ವಿದ್ಯೆಯನ್ನು ಕಲಿಯಲು ಈ ಎಲ್ಲ ಗುಣಗಳು ಅವಶ್ಯಕ. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಕೇವಲ ಸ್ನೇಹಿತ, ಬೃಂದಾವನದ ಗೊಲ್ಲರ ಹುಡುಗ. ಅತಿಯಾದ ಸಲಿಗೆ ಒಂದು ತಿರಸ್ಕಾರ ಭಾವವನ್ನು ಉಂಟು ಮಾಡದೇ ಹೋದರೂ ಕೂಡ ಪ್ರತಿಭಾನ್ವಿತ ವ್ಯಕ್ತಿತ್ವ ಮತ್ತು ಗೌರವವನ್ನು ಕಡಿಮೆ ಮಾಡುತ್ತೆ. ಆದರೆ ಈ ಅಧ್ಯಾಯವನ್ನು ಕೇಳ್ತಾ ಕೇಳ್ತಾ ಅರ್ಜುನನು ತನ್ನ ಸಾರಥಿಯ ಬಗ್ಗೆ ಪೂಜ್ಯ ಭಾವವನ್ನು ಬೆಳೆಸ್ಕೊಳ್ತಾನೆ. ಇಲ್ಲಿ ಕೃಷ್ಣ ತನ್ನ ದಿನನಿತ್ಯದ ರೂಪವನ್ನು ಕಳಚಿ ತಾನು ಸೃಷ್ಟಿಕರ್ತನಾದ ಪರಮೇಶ್ವರ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಕರ್ಮಯೋಗದ ಮೂಲಕ ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧಗೊಳಿಸ್ತಾನೆ. ಆದರೆ ಈ ಜ್ಞಾನಯೋಗದಲ್ಲಿ ಆತ್ಮಜ್ಞಾನವನ್ನು ಗಳಿಸೋದಕ್ಕೆ ಅವನು ಸಿದ್ಧನಾಗ್ತಾನೆ. ಹಾಗಾಗಿ ಜ್ಞಾನ ಮಾರ್ಗವನ್ನು ಸೂಚಿಸುವಂತಹ ಈ ಅಧ್ಯಾಯಕ್ಕೆ ಜ್ಞಾನಯೋಗ ಎಂದು ಹೆಸರು. ಮುಂದಿನ ದಿನಗಳಿಂದ 4ನೆಯ ಅಧ್ಯಾಯವಾಗಿರುವ ಈ ಜ್ಞಾನಯೋಗದ ಬಗ್ಗೆ ಕೃಷ್ಣಾರ್ಜುನರ ಸಂವಾದಗಳು, ಕೃಷ್ಣನ ಪರಿಹಾರ ಮಾರ್ಗೋಪಾಯಗಳು ಏನು ಎಂಬುದನ್ನು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಅದನ್ನೆಲ್ಲ ಆಸ್ತಿಕ ಮಹಾಜನರು ಕೇಳಿ ಅದರಂತೆ ಅನುಸರಿಸಿ ಭಗವರ್ಪಿತ ಜೀವನವನ್ನು ಭಗವಂತನಿಗೆ ಸಮರ್ಪಿಸೋಣ. ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಸಂಕುಚಿತ ಚಿಂತನೆಗೆ ಎಡೆ ಮಾಡಿ ನರಳದಿರು, ಸಂಕುಚಿತ ಚಿಂತನೆಗೆ ಎಡೆ ಮಾಡಿ ನರಳದಿರು, ಕಿರು ತೊರೆಗೆ ಇದೆ ಒಡಲು ಭವ್ಯ ಸಾಗರದಿ, ಮೈಯೊಡ್ಡಿಕೋ ಸತತ ಹೊಸತನದುದಾತುರಕೆ, ಮೈಯೊಡ್ಡಿಕೋ ಸತತ ಹೊಸತನದುದಾತರಕೆ, ಹೀರಿಕೋ ಹಿರಿತನವ ಮುದ್ದು ರಾಮ, ಹೀರಿಕೋ ಹಿರಿತನವ
ಮುದ್ದು ರಾಮ. ನಾವು ಇನ್ನೂ ಸಂಕುಚಿತ ಭಾವನೆಯಲ್ಲಿಯೇ ತೊಳಲಾಡ್ತಾ ಇದ್ದಾಗ ವಿಶಾಲತೆಯ ಕಡಲು ನಮಗೆ ಗೋಚರ ಆಗೋದೇ ಇಲ್ಲ. ಭವ್ಯ ಸಾಗರವನ್ನು ಕಿರು ತೊರೆಯನ್ನಾಗಿ ನಾವು ಮಾಡಿಕೊಳ್ಬೇಕು ಅಂತಂದರೆ ನಾವು ವಿಶಾಲತೆಯನ್ನು ತೋರಬೇಕು. ನಮ್ರತೆಯ ಮೂಲಕ, ಭಕ್ತಿಯ ಮೂಲಕ, ಹಿರಿತನವನ್ನು ಗೌರವಿಸುವುದರ ಮೂಲಕ ನಾವು ಬಾಳಿದ್ದೇ ಆದಲ್ಲಿ ಜೀವನ ಸಾರ್ಥಕತೆಯನ್ನು ಪಡೆಯೋದ್ರಲ್ಲಿ ಸಂಶಯವೇ ಇಲ್ಲ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.